ಕ್ರೀಡಾಕೂಟಕ್ಕೆ ನೀಡುವ ತೀರ್ಪು ಪಾರದರ್ಶಕವಾಗಿರಲಿ ಮತ್ತು ಕ್ರೀಡಾಕೂಟಗಳು ಸಹ ಸೋಲನ್ನ ಮುಂದಿನ ಸಾಧನೆಗೆ ಒಂದು ಪ್ರಶ್ನೆಯಾಗಿ ಸ್ವೀಕರಿಸಿ ಎಂದು ನಾಲತ್ವಾಡ ವಲಯ ಸಿರ್ಪಿ ಬಸವರಾಜ ಮಾದರ್ ಈ ಸಂಘದ ಅಧ್ಯಕ್ಷರು ಆಗಿರುವಂತಹ ಶ್ರೀಯುತ ಶ್ರೀಮಾನ್ಯ MS ಪಾಟೀಲ್ ಗೌಡರ ಮುಖಾಂತರ ಚಾಲನೆಗೊಳ್ಳುತ್ತಿದ್ದು, ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿದಂಥ ಪ್ರತಿಯೊಬ್ಬ ಮಕ್ಕಳು ಸಹ ಕ್ರೀಡೆಯ ದೈಹಿಕ ಶಿಕ್ಷಕರ ಒಂದು ನಿರ್ಣಯಕ್ಕೆ ಬದ್ಧರಾಗಿ ಕ್ರೀಡೆಯನ್ನು ನಾವು ಯಶಸ್ವಿಯಾಗಿ ಗೊಳಿಸಬೇಕು. ಕ್ರೀಡೆ ಎನ್ನುವುದು ಪ್ರತಿಯೊಬ್ಬ ವ್ಯಕ್ತಿಯ ಅವಿಭಾಜ್ಯ ಅಂಗ. ಪ್ರಾಥಮಿಕ ಶಾಲೆಯಿಂದ ಹಿಡಿದು ಶಿಕ್ಷಣ ಪೂರ್ಣಗೊಳ್ಳುವವರೆಗೂ ಸಹ ಕ್ರೀಡೆ ಮನುಷ್ಯ ಜೀವನದಲ್ಲಿ ಅತಿ ಅವಶ್ಯಕವಾಗಿರುವಂತಹ ಒಂದು ಅಂಗ ಆಗಿರ್ತದೆ. ಪಠ್ಯ ಚಟುವಟಿಕೆಗಳ ಜೊತೆಗೆ ಪಠ್ಯೇತರ ಚಟುವಟಿಕೆಗಳು ಎಷ್ಟು ಮುಖ್ಯ ಅನ್ನೋಕೆ ಈ ಒಂದು ಕ್ರೀಡಾಕೂಟನ ನಮಗೆ ಸಾಕ್ಷಿಯಾಗುತ್ತೆ. ಆದ್ದರಿಂದ ಕ್ರೀಡಾಕೂಟದಲ್ಲಿ ಭಾಗವಹಿಸಿದಂಥ ಎಲ್ಲ ಮಕ್ಕಳಿಗೂ ಶುಭವಾಗಲಿ. ನಿರ್ಣಾಯಕರ ನಿರ್ಣಯವನ್ನು ನಾವೆಲ್ಲರೂ ತಲೆಬಾಗಿ ಸ್ವೀಕರಿಸೋಣ. ಅದೇ ರೀತಿಯಾಗಿ ಇಲ್ಲಿರುವಂತ ಎಲ್ಲ ಗುರು ಹಿರಿಯರ ಒಂದು ನಿರ್ಣಯವನ್ನ ನಾವೆಲ್ಲರೂ ತಲೆಯನ್ನು ಬಗ್ಗಿಸಿ ಸ್ವೀಕಾರ ಮಾಡಿ ಒಂದು ಕ್ರೀಡಾಕೂಟವನ್ನ ಯಶಸ್ವಿಯಾಗಿ ನಾವು ಮಾಡೋಣ. ನೋಡ್ರಿ, ಮತ್ತೊಮ್ಮೆ ಹೇಳ್ತೀನಿ ನಾನು, ಇಡೀ ಮುದ್ದೇಬಿಹಾಳ ತಾಲೂಕಿನಾಗ ಇಂಥ ಕ್ರೀಡಾಕೂಟ ಎಲ್ಲಿ ಆಗುದಿಲ್ಲ. ಆಗ್ಬೇಕಂದ್ರೆ ಮತ್ತೆ ನಾಲತ್ವಾಡ ಕ್ಲಸ್ಟರ್ನಾಗ ಆಗಬೇಕು. ಯಾವುದೇ ಒಂದು ಕಾರ್ಯಕ್ರಮ ಆದ್ರೂ ನಾಲತ್ವಾಡ ಕ್ಲಸ್ಟರ್ನಾಗ ವಿಜೃಂಭಣೆ ಆಗಬೇಕು. ಅದಕ್ಕೆ ಮತ್ತೆ ನಮ್ಮ ಈ ಎಲ್ಲಾ ಸಂಘ ಸಂಸ್ಥೆದವರು, ವೀರೇಶ್ವರ ಸಂಸ್ಥೆದವರು ನಮಗೆ ಸೂಕ್ತವಾದ ಮಾರ್ಗದರ್ಶನ ಮಾಡಿದ್ರು. ನಾವು ಗೌಂಡಿ ಸರ್ ತಾಕ ಏನಂತಂದ್ರೆ, ಸರ್ ಇದೊಮ್ಮೆ ನೀವು ಕ್ರೀಡಾಕೂಟವನ್ನು ನಡೆಸಿಕೊಡ್ರಿ ಅಂತಂದ್ರೆ ನಾವು ವಿನಂತಿಸಿಕೊಂಡಾಗ ಎಲ್ಲ ಶಿಕ್ಷಕರು ನಾವು ನಮ್ಮ ಸಂಘದ ಅಧ್ಯಕ್ಷರನ್ನ ಕಾರ್ಯದರ್ಶಿ ಎಲ್ಲರ ಸಮ್ಮುಖದಲ್ಲಿ ಅವ್ರಿಗೊಂದು ಮಾತು ಹೇಳಿ ನಾವು ಏನಂಬುದು ನಿಮ್ಗೆ ಹೇಳ್ತೀವಿ ಸರ್ ಅಂತಂದಾಗ, ಗೌಡ್ರ ತಕ್ಕ ಸಾವ್ಕಾರ ತಕ್ಕ ಎಲ್ಲರ ತಕ್ಕ ವಿನಂತಿಸಿಕೊಂಡಾಗ ಸಾವ್ಕಾರ ಗೌಡ್ರು ಒಂದೇ ಮಾತು ಹೇಳಿದ್ರಂತ, ಕ್ರೀಡಾಕೂಟ ಅತ್ಯಂತ ಯಶಸ್ವಿಯಾಗಿ ನಡಿಬೇಕು, ಯಾವುದಕ್ಕೂ ತೊಂದರೆ ಆಗ್ಬಾರ್ದು, ಮಕ್ಕಳಿಗೆ ತೊಂದರೆ ಆಗ್ಬಾರ್ದು, ಏನು ಬೇಕು ಸಕಲ ಸೌಲಭ್ಯಗಳನ್ನು ತಗೊಂಡು ಕ್ರೀಡಾಕೂಟ ಅತ್ಯಂತ ಯಶಸ್ವಿಯಾಗಿ ನಡೆಸ್ರಿ, ನಮ್ಮ ಸಹಕಾರ ಸಂಪೂರ್ಣವಾಗಿರ್ತಂತಂದು ಗೌಡ್ರು ಮಾರ್ಗದರ್ಶನ ಮಾಡ್ಯಾರ. ಅವರ ಮಾರ್ಗದರ್ಶನದಂತೆ ಈ ಒಂದು ಕ್ರೀಡಾಕೂಟ, ಅವರ ಆಶೀರ್ವಾದದಂತೆ ಈ ಕ್ರೀಡಾಕೂಟ ಅತ್ಯಂತ ಯಶಸ್ವಿಯಾಗಕ್ಕೆ ನಾವು ಮುಂದಿರುವಂತ ಎಲ್ಲ ರಂಗೋಲಿಗಳನ್ನು ನೋಡಿರ್ಬೋದು, ವೇದಿಕೆ ಆಗಿರ್ಬೋದು, ಪ್ರಶಸ್ತಿ ಪತ್ರಗಳನ್ನಾಗಿರ್ಬೋದು, ಶೃಂಗಾರಗೊಂಡಂತ ಮೈದಾನ ಆಗಿರ್ಬೋದು, ಸಕಲ ಸಿದ್ಧತೆಯಿಂದ ಮೈದಾನ ಏನಾಗೈತಪ್ಪ ಅಂತಂದ್ರೆ ಮಕ್ಕಳ ಕ್ರೀಡೆಗೋಸ್ಕರ ಹೇಳಿದರು. ನಾಲತ್ವಾಡದ ವೀರೇಶ್ವರ ವಿದ್ಯಾಸಂಸ್ಥೆ ಆವರಣದಲ್ಲಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಮತ್ತು ಕ್ಷೇತ್ರ ಸಮನ್ವಯ ಅಧಿಕಾರಿಗಳ ಕಾರ್ಯಾಲಯ ಮುದ್ದೇಬಿಹಾಳ ಸಹಯೋಗದಡಿ ನಾಲತ್ವಾಡ ಭಾಗದ ವಲಯ ಮಟ್ಟದ ಪ್ರಾಥಮಿಕ ಶಾಲೆಗಳು ಕ್ರೀಡಾಕೂಟಕ್ಕೆ ದೀಪ ಬೆಳಗಿಸಿ ಅವರು ಮಾತನಾಡಿದರು. ಕಾರ್ಯದರ್ಶಿ ಮುತ್ತು ಅಂಗಡಿ ಮಾತನಾಡಿ, ಶಾಲೆಯ 4 ಗೋಡೆಗಳ ಮಧ್ಯೆ ಕೇವಲ ಪಠ್ಯಪುಸ್ತಕವೇ ಭವಿಷ್ಯಕ್ಕೆ ಜೀವಾಳ ಎನ್ನದೇ ಮಕ್ಕಳು ತಮ್ಮ ಉತ್ತಮ ಆರೋಗ್ಯ ರಕ್ಷಣೆ ಕ್ರೀಡೆಗಳು ಅಷ್ಟೇ ಮುಖ್ಯ ಅನ್ನುವುದನ್ನು ಮರೆಯಬಾರದು ಎಂದು ಕಾರ್ಯದರ್ಶಿ ಮುತ್ತು ಅಂಗಡಿ ಹೇಳಿದರು. ಸೌಭಾಗ್ಯನಂತಲೇ ಹೇಳಕ್ಕೆ ಇಷ್ಟಪಡ್ತೇನೆ. ನಾವು ಕಳೆದ ವರ್ಷ ಹೈಸ್ಕೂಲ್ ಮಟ್ಟದ ಒಂದು ವಲಯ ಮಟ್ಟದ ಕ್ರೀಡಾಕೂಟವನ್ನು ನಾವು ಯಶಸ್ವಿಯಾಗಿ ನಡೆಸಿದ್ವಿ. ಈ ವರ್ಷ ಪ್ರಾಥಮಿಕ ಮಟ್ಟದ ಕ್ರೀಡಾಕೂಟವನ್ನು ನಡೆಸಲಿಕ್ಕೆ ಎಲ್ಲ ತಾಲೂಕಿನ ನಮ್ಮ ಅಧಿಕಾರಿಗಳು, ಎಲ್ಲ ಶಾಲೆಯ ಮುಖ್ಯೋಪಾಧ್ಯಾಯರು ನಮಗೆ ಸಹಕಾರ ನೀಡಿದ್ದಕ್ಕಾಗಿ ಅವರಿಗೆ ಈ ಸಂದರ್ಭದಲ್ಲಿ ನಾನು ಸ್ಮರಣೆಯನ್ನು ಮಾಡಿ ಅವರಿಗೆ ಗೌರವವನ್ನು ಸಲ್ಲಿಸ್ತೇನೆ. ಯಾಕಂದರೆ ಇದು ಕ್ರೀಡಾಕೂಟನ ಆಯೋಜನೆ ಮಾಡೋದು ಅತ್ಯಂತ ಒಂದು ಸಂತೋಷದ ವಿಚಾರ. ಈಗಾಗಲೇ ಹೇಳಿದರೆ ಪಠ್ಯೇತರ ಚಟುವಟಿಕೆಗೆ ನಾವು ಮೊದಲು ಏನಪ್ಪ ಇತ್ತಂದ್ರೆ ಪಠ್ಯೇತರ ಚಟುವಟಿಕೆಗೆ ಅಷ್ಟೇನು ಸರ್ಕಾರದಿಂದ ಆಗಲಿ ಏನು ಇದು ಒಂದು ಪ್ರೋತ್ಸಾಹ ಇರಲಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಅಂದರೆ ಕಳೆದ 8-10 ವರ್ಷಗಳಿಂದ ಪಠ್ಯೇತರ ಚಟುವಟಿಕೆಗೂ ಕೂಡ ಬಹಳಷ್ಟು ಒಂದು ಒತ್ತನ್ನು ಅಧಿಕಾರಿಗಳಾಗಲಿ, ಘನ ಸರ್ಕಾರದವರಾಗಲಿ, ಶಾಲೆಯ ಮುಖ್ಯಸ್ಥರಾಗಲಿ, ಶಿಕ್ಷಕರಾಗಲಿ ಎಲ್ಲರೂ ನೀಡ್ತಾ ಇರೋದು ಒಂದು ಒಳ್ಳೆಯ ವಿಚಾರ. ಈ ಕ್ರೀಡಾಕೂಟದಲ್ಲಿ ನಾನು ಹೇಳಿದಿಷ್ಟೇ, ಈ ಕ್ರೀಡಾಕೂಟದಲ್ಲಿ ಯಶಸ್ವಿಯಾಗಿ ನಡೀಲಿ. ಈಗಾಗಲೇ ಹೇಳ್ದಂಗೆ ಮಳೆರಾಯ ಇನ್ನೊಂದು ಸ್ವಲ್ಪ ಸಾಯಂಕಾಲ ತನಕ ಬಿಡುವನ್ನು ತಗೊಳ್ಳಿ. ಕ್ರೀಡಾಪಟುದಲ್ಲಿ ಬೆಳೆಯುವ ಸಿರಿ ಮೊಳಕೆ ಇಲ್ಲಂತೆ. ಹಾಗೆ ಕ್ರೀಡಾಪಟುಗಳು ಇವತ್ತು ತಮ್ಮ ಒಂದು ಏನು ಪ್ರತಿಭೆ ಇರುತ್ತೆ ಅದನ್ನು ದಾರಿ ಇರಬೇಕು. ಯಾಕಂದರೆ ಕ್ರೀಡೆಯಲ್ಲಿ ಇವತ್ತು ಪಾಲ್ಗೊಳ್ಳು, ಕ್ರೀಡೆನೇ ಬದುಕು. ಮೊದಲು ಓದು ಬರೋದೇ ಒಂದು ಬದುಕಿತ್ತು. ಇವತ್ತು ಕ್ರೀಡೆಯಲ್ಲೂ ಕೂಡ ಮುಂದೆ ಬರೋದು, ಕ್ರೀಡೆ ಮೂಲಕ ಬದುಕನ್ನು ಕಟ್ಟಿಕೊಂಡಂಥ ದೇಶದಲ್ಲಿ ಸಾವಿರಾರು ವಿದ್ಯಾರ್ಥಿಗಳಿದ್ದಾರೆ. ಕ್ರೀಡೆ ಮುಖಾಂತರ ತಮ್ಮ ಜೀವನವನ್ನು ಬದುಕನ್ನು ಕಟ್ಕೊಂಡಿದ್ದಾರೆ. ಆ ದೃಷ್ಟಿಯಿಂದ ಅವರೆಲ್ಲ ನಿಮಗೆ ದೇಶದ ಜಗತ್ತಿನ ಶ್ರೇಷ್ಠ ಕ್ರೀಡಾಪಟುಗಳು. ನಮ್ಮ ಇವತ್ತಿನ ಈ ಕ್ರೀಡಾಪಟುಗಳಿಗೆ ಮಾದರಿಯಾಗಲಿ, ಅವರಿಗೆ ಶಕ್ತಿಯನ್ನು, ಸ್ಫೂರ್ತಿಯನ್ನು ತುಂಬಲಿ ಅಂತ ಹೇಳಿ ಸಂದರ್ಭದಲ್ಲಿ ನಾನು ವಿನಂತಿ ಮಾಡ್ಕೊತೇನೆ. ಈ ಒಂದು ಕ್ರೀಡಾಕೂಟದಲ್ಲಿ ಈಗ ನಮ್ಮ ನಿರೂಪಕರಾದ ಹಾದಿಬನಿ ಸರ್ ಹೇಳಿದರು, ಈ ಒಂದು ಕ್ರೀಡಾಕೂಟ
ಕೂಡ ಅತ್ಯುತ್ತಮ ಪ್ರತಿಭೆಗಳಿಗೆ ನಮ್ಮ ಕ್ರೀಡಾಕೂಟ ಸಾಕ್ಷಿ ಆಗಲಿ ಅಂತ ಹೇಳಿ ನಾನು ಹೇಳ್ತೀನಿ. ನಮ್ಮ 40 ವಾರ್ಡದ ವಲಯ ಮಟ್ಟದ ಇವತ್ತೇನು ಕ್ರೀಡಾ ಸ್ಪರ್ಧಿಗಳಲ್ಲ, ಇವರು ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟಕ್ಕೆ ಮುಟ್ಟುವಂಥ ಒಳ್ಳೆ ಕ್ರೀಡಾಪಟು ಇವತ್ತು ಹೊರಹೊಮ್ಮಲಿ. ಅದಕ್ಕೆ ನಮ್ಮ ಈ ಕ್ರೀಡಾಂಗಣ ಸಾಕ್ಷಿ ಆಗಲಿ ಅಂತ ಹೇಳಿ ಸಂದರ್ಭದಲ್ಲಿ ಕೇಳ್ಕೊತೇನೆ. ಈ ಒಂದು ಕ್ರೀಡಾಕೂಟದಲ್ಲಿ ಜಾಸ್ತಿ ಮಾತಾಡ್ಬಿಡೋದಂತ, ಆದರೂ ಕೂಡ ಧೈರ್ಯ ಮಾಡಿ ಜಾಸ್ತಿ ಮಾಡಿ. ಗೌಡ್ರು 2 ನಿಮಿಷ ಕೊಟ್ಟಿದ್ರು, 4 ನಿಮಿಷ ತೊಗೊಂಡು. ರಾಜ್ಯದ ಇನ್ನೂ ಹಲವು ಪ್ರತಿಷ್ಠಿತ ಶಾಲಾ ಕಾಲೇಜುಗಳು ಕೇವಲ ಪರೀಕ್ಷಾ ಫಲಿತಾಂಶದ ಸುಧಾರಣೆ ಹೆಗ್ಗಳಿಕೆಯಲ್ಲಿಯೇ ಮುಂದುವರೆದಿವೆ. ಸರ್ಕಾರವೂ ಸಹ ದೈಹಿಕ ಸಂಸ್ಥೆಯ ಅಧ್ಯಕ್ಷರಾದ MS ಪಾಟೀಲ್ ಹಮ್ಮಿಕೊಂಡಿದ್ದು ಅತಿ ಸಂತೋಷದ ವಿಷಯ. ಯಾಕಂದರೆ ವಲಯ ಮಟ್ಟದ ಕ್ರೀಡಾಕೂಟ ಇದು ಬೆಂಗಳೂರು ತನಕ ಹೋಗಿ ಬರಲಿ ಅಂತ ತಮಗೆಲ್ಲ ಆಶೀರ್ವಾದವನ್ನು ವೀರೇಶ್ವರ ನೀಡಲಿ ಅಂತ ಹೇಳಿ ನಾನು ನನ್ನ 2 ಮಾತು ಮುಗಿಸ್ತೇನೆ. ಜೈ ಕರ್ನಾಟಕ. ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಬಸವರಾಜ ಮುದ್ನೂರು ಮೌನ ಒಳ್ಳೆಯ ಒಂದು ಆಟವನ್ನು ಆಡಿಸಿ ಮಕ್ಕಳಿಗೆ ಒಂದು ಒಳ್ಳೆಯ ರೀತಿಯಿಂದ ಇದನ್ನು ಕಲಿಸ್ಬೇಕಂತ ಹೇಳ್ತಾ ಎಲ್ಲ ಮಕ್ಕಳಿಗೆ ಒಳ್ಳೆಯದಾಗಲಿ ಶುಭವಾಗಲಿ ಅಂತೇಳಿ ಒಂದು 2 ಮಾತು ಹೇಳಿ ಗೌಂಡಿ ಮಾತನಾಡಿ, ಕ್ರೀಡೆಗಳ ಆಕಸ್ಮಿಕ ಸೋಲುಗಳು ಒಂದು ಪ್ರಶ್ನೆಯಾಗಿ ಸ್ವೀಕರಿಸಿ ಎಂದರು. ಬಸವರಾಜ್ ತಾಳಿಕೋಟೆ ಕ್ರೀಡಾ ಜ್ಯೋತಿ ಸ್ವೀಕರಿಸಿದರು. MS ಪಾಟೀಲ್ ಕ್ರೀಡಾ ಧ್ವಜಾರೋಹಣ ನೆರವೇರಿಸಿದರು. ದೈಹಿಕ ಶಿಕ್ಷಕರಾದ PM ಮಕಣಿ ಕ್ರೀಡಾ ಪ್ರತಿಜ್ಞಾವಿಧಿ ಬೋಧಿಸಿದರು. ಈ ವೇಳೆ ಶಿಕ್ಷಣ ಸಂಯೋಜಕರಾದ ಅಮೋಘ ಬಗಲಿ, AG ಗಂಗನಗೌಡರು, ಡಾಕ್ಟರ್ ರಾಜು ಗಲ್ಗಲಿ, BM ಮೇಲಸೀಮೆ, PA ಬೋವೇರ್, AH ಖಾಜಿ, BM ರಕ್ಕಸ್ಗಿ, ಮೌನೇಶ್ ಗೌಂಡಿ, BA ಯರಗುಂಟಿ ಹಾಗೂ ಗುರುಮಾತೆ, BA ಅಮಾತಿ ಗೌಡರ್, ಅನಿತಾ ಕುಪ್ಪಸ್ತ, SA ಗಂಗನಗೌಡರು ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು. ವರದಿಗಾರ ಅಬ್ದುಲ್ ರಜಾಕ್ ರಕ್ಕಸ್ಗಿ, 4.